ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಫುಲ್ ಜಾಲಿ ಮೂಡ್ನಲ್ಲಿರುವ ವಿಡಿಯೋ ವೈರಲ್ ಆಗಿತ್ತು. ಆದ್ರೀಗ ಅದರ ಹಿಂದೆ ವಿಲ್ಸನ್ ಗಾರ್ಡನ್ ನಾಗನ ಕೈವಾಡ ಇದೆ ಅನ್ನೋದು ಬೆಳಕಿಗೆ ಬರ್ತಿದೆ. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಅಷ್ಟು ಪವರ್ಫುಲ್ಲ? ನಾಗ ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ದು ಯಾಕೆ? ಈತನ ಭಯಾನಕ ಇತಿಹಾಸ ಗೊತ್ತಾ? ಕಳ್ಳನಾಗಿದ್ದ ಈತ ದೊಡ್ಡ ಗ್ಯಾಂಗ್ ಕಟ್ಟಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ವಿಡಿಯೋ ವೈರಲ್ ಮಾಡಿದ್ಯಾಕೆ ನಾಗ? ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದರಲ್ಲಿ ಉಗ್ರರು ವಿಕೃತಕಾಮಿಗಳ ಕೈಲೂ ಮೊಬೈಲ್ ಇರೋದು, ಕೈದಿಗಳು ಎಣ್ಣೆ ಹೊಡ್ಕೊಂಡು ಬಾಡು ತಿನ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ಸೆರೆಯಾಗಿತ್ತು. ಇದರ ಬೆನ್ನಲ್ಲೇ ಈ ವಿಡಿಯೋ ಹೊರಗೆ ಬಂದಿದ್ದು ಹೇಗೆ ಅನ್ನೋ ಚರ್ಚೆ ನಡೆದಿತ್ತು. ಇದೀಗ ಅದರ ಹಿಂದೆ ವಿಲ್ಸನ್ ಗಾರ್ಡನ್ ನಾಗನ ಕೈವಾಡ ಇದೆ ಅನ್ನೋದು ಗೊತ್ತಾಗಿದೆ. ಈ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡಿದ್ದ ರೌಡಿ ಕುದುರೆ ಮಂಜನ ಬಳಿ ಈ ವಿಡಿಯೋ ಇತ್ತು. ನಂತರ ಕುದುರೆ ಮಂಜ ಈ ವಿಡಿಯೋವನ್ನ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದ ವಿಲ್ಸನ್ ಗಾರ್ಡನ್ ನಾಗನಿಗೆ ಕಳುಹಿಸಿದ್ದ. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಕುದುರೆ ಮಂಜನಿಂದ ವಿಡಿಯೋ ತರಿಸಿಕೊಂಡು ಲೀಕ್ ಮಾಡಿಸಿದ್ದಾನೆ. ಈ ಹಿಂದೆ ಜೈಲಿನಲ್ಲಿ ಇದೇ ನಾಗನ ಜೊತೆ ಕೂತು ದರ್ಶನ್ ಟೀ ಕುಡಿಯುತ್ತಿರುವ, ದಮ್ ಹೊಡೆಯುತ್ತಿರುವ ಫೋಟೋಸ್ ಹೊರಗೆ ಬಂದಿತ್ತು. ಅದರ ಬೆನ್ನಲ್ಲೇ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೂ ಶಿಫ್ಟ್ ಮಾಡಲಾಗಿತ್ತು. ಈ ಸಲ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ಆದ್ರೆ ಅಧಿಕಾರಿಗಳು ಯಾವುದೇ ಸೌಲಭ್ಯ ಕೊಟ್ಟಿರಲಿಲ್ಲ. ಇದಾದ ಕೆಲವೇ ದಿನಗಳಲ್ಲಿ ಅಧಿಕಾರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರೌಡಿ ನಾಗ ಈ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ ಜೈಲಿಗೆ ಹೋದ್ಮೇಲೆ ನಾಗನ ಫ್ರೆಂಡ್ಶಿಪ್. ದರ್ಶನ್ 2024ರಲ್ಲಿ ಜೈಲಿಗೆ ಹೋದಾಗ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಫ್ರೆಂಡ್ಶಿಪ್ ಬೆಳೆದಿತ್ತು. ದರ್ಶನ್ಗೆ ಮೊದಲೇ ಜೈಲಿನಲ್ಲಿದ್ದ ರೌಡಿ ಕುಳ್ಳಸೀನನ ಪರಿಚಯವಿತ್ತು. ಈ ಕುಳ್ಳಸೀನ ಹಲವು ವರ್ಷಗಳಿಂದ ಜೈಲಿನಲ್ಲಿದ್ದು ಎಲ್ಲ ರೌಡಿಗಳ ಜೊತೆಗೆ ಸ್ನೇಹ ಹೊಂದಿದ್ದಾನೆ. ಜೈಲಿನಲ್ಲಿ ಸೌಲಭ್ಯ ಸಿಗಬೇಕಾದ್ರೆ ಯಾವ ಅಧಿಕಾರಿಗಳ ಮೂಲಕ ಹೋಗ್ಬೇಕು ಅಂತೆಲ್ಲ ಈ ಕುಳ್ಳಸೀನನಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಜೈಲಿಗೆ ಹೋಗೋ ಎಲ್ಲಾ ರೌಡಿಗಳು ಈತನನ್ನ ಭೇಟಿ ಆಗೇ ಆಗ್ತಾರೆ. ಮೊದಲೇ ಪರಿಚಯ ಇದ್ದಿದ್ದರಿಂದ ಡಿ ಬಾಸ್ ದರ್ಶನ್ಗೆ ಕುಳ್ಳಸೀನ ಸಪೋರ್ಟಿವ್ ಆಗಿ ನಿಂತಿದ್ದ. ಅದೇ ರೀತಿ ಕುಳ್ಳಸೀನನ ಮೂಲಕ ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯವೂ ಆಗಿತ್ತು. ಒಟ್ಟೊಟ್ಟಿಗೆ ಇರೋಕೆ ಶುರು ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳಸೀನ ಎಲ್ಲಾ ಸೌಲಭ್ಯಗಳು ದರ್ಶನ್ಗೂ ಸಿಗುವಂತೆ ನೋಡಿಕೊಂಡ್ರು. ಆದ್ರೆ ಈ ಒಂದು ಫೋಟೋ ಲೀಕ್ ಆಗಿದ್ರಿಂದ ಎಲ್ಲವೂ ಬದಲಾಗಿ ಬಿಟ್ಟಿತ್ತು. ವಿಲ್ಸನ್ ಗಾರ್ಡನ್ ನಾಗನ ಹಿನ್ನೆಲೆ ಏನು? ಜೆ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ. ಈತನಿಗೆ 40 ವರ್ಷ ವಯಸ್ಸು. ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್. ಈತ ಒಂದು ಟೈಮಲ್ಲಿ ಕಳ್ಳತನದಿಂದ ಭೂಗತ ಜಗತ್ತಿಗೆ ಕಾಲಿಟ್ಟ. 2005ರಲ್ಲಿ ಮೊದಲ ಬಾರಿಗೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಮಾಡಿದ್ದ. ನಂತರದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದು ಜೈಲು ಸೇರಿದ್ದ. ಆದ್ರೆ ಕೆಲವೇ ತಿಂಗಳಲ್ಲಿ ಜಾಮೀನು ಪಡೆದು ಜೈಲಿನಿಂದ ಹೊರ ಬಂದ. ಜೈಲಿನಲ್ಲಿದ್ದು ಬಂದ ನಾಗನಿಗೆ ರೌಡಿಗಳ ಸಂಪರ್ಕ ಬೆಳೆದಿತ್ತು. 2009ರಲ್ಲಿ ಕಲಾಸಿಪಾಳ್ಯದ ಕುಖ್ಯಾತ ರೌಡಿ ಗೇಟ್ ಗಣೇಶ್ ಅನ್ನೋನ ಹತ್ಯೆ ನಡೆಯಿತು. ಆ ಕೇಸಲ್ಲಿ ನಾಗ ಸೇರಿದಂತೆ 14 ಮಂದಿ ರೌಡಿಗಳು ಅಂಧರಾದ್ರು. ನಂತರದಲ್ಲಿ ಜೈಲಿನಿಂದ ಹೊರಬಂದ ಈತನಿಗೆ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಹೆಸರು ಬಂತು. ಫುಲ್ ಟೈಮ್ ರೌಡಿಯಾಗಿ ಹಾವಳಿ ಇಡೋಕೆ ಶುರು ಹಚ್ಕೊಂಡ. ಸಾಲು ಸಾಲು ಹತ್ಯೆ, ಜೈಲು ಮಾವನ ಮನೆ. ಕಾಲ ಕಳೆದಂತೆ ಜೈಲು ಈ ನಾಗನಿಗೆ ಮಾವನ ಮನೆ ರೀತಿ ಆಗೋಯ್ತು. ಮಾಡಬಾರದ್ದು ಮಾಡೋದು, ಜೈಲಿಗೆ ಹೋಗೋದು, ಜಾಮೀನು ತಗೊಂಡು ಹೊರಗೆ ಬರೋದು, ಇದು ಕಾಮನ್ ಆಯ್ತು. 2012ರಲ್ಲಿ ಅಪಹರಣ, ದರೋಡೆ, ಹಲ್ಲೆ ಯತ್ನ ಕೇಸ್ನಲ್ಲಿ ಈತನ ಹೆಸರು ಮತ್ತೆ ಕೇಳಿ ಬಂತು. ಇದಾದ್ಮೇಲೆ ಕಾಟನ್ ಪೇಟೆಯ ರೌಡಿ ಶೀಟರ್ ಗುಪ್ಪನನ್ನ ಕಲಾಸ ಮಾಡಿ ಜೈಲು ಸೇರಿದ. 2 ವರ್ಷ ಜೈಲಿನಲ್ಲಿದ್ದು ಮತ್ತೆ ಜಾಮೀನು ತಗೊಂಡು ಹೊರಗೆ ಬಂದ. 2014ರಲ್ಲಿ ಶ್ರೀನಿವಾಸ್ ಅನ್ನೋನ್ನ ಹತ್ಯೆ ಮಾಡಿ ನಾಗ ಮತ್ತೆ ಜೈಲು ಸೇರಿದ. ಆದ್ರೆ 1 ವರ್ಷದೊಳಗೆ ಹೊರಗೆ ಬಂದು ನಕರಾಬಾಬು ಅನ್ನೋ ರೌಡಿಯನ್ನ ಎತ್ತಿಬಿಟ್ಟ. ಮತ್ತೆ ಜೈಲು ಪಾಲಾದ. ಸೈಲೆಂಟ್ ಸುನೀಲ್, ಒಂಟೆ ರೋಹಿತನ ಬಂಟ. ನಾಗ ಆರಂಭದಿಂದಲೂ ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತನ ಬಂಟನಂತೆ ಇದ್ದ. ಅವರು ಹೇಳಿದ್ದೆಲ್ಲವನ್ನ ಶಿರಸಾವಹಿಸಿ ಮಾಡ್ತಿದ್ದ ಈ ರೌಡಿ. ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತ್ ಕೂಡ ರೌಡಿ ಶೀಟರ್ಗಳೇ ಆಗಿದ್ರು. 2016ರಲ್ಲಿ ವೈಟ್ ಫೀಲ್ಡ್ ಬಳಿ ಸೋಹೇಲ್ ಅನ್ನೋನಿಗೆ ನಾಗ ಮತ್ತವನ ಗ್ಯಾಂಗ್ ಸ್ಕೆಚ್ ಹಾಕಿ ಮುಗಿಸಿಬಿಟ್ಟಿತ್ತು. ಈ ಕೇಸಲ್ಲಿ ನಾಗ ಸೇರಿದಂತೆ 16 ಜನ ಒಳಗೆ ಹೋದ್ರು. ಆದರೆ ಕೆಲವೇ ದಿನಗಳಲ್ಲಿ ಜಾಮೀನು ತಗೊಂಡು ಹೊರಗೆ ಬಂದಿತ್ತು ನಾಗನ ತಂಡ.
2018ರಲ್ಲಿ ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತ್ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅರೆಸ್ಟ್ ಆದ್ರು. ಅವರ ಜೊತೆ ಈ ವಿಲ್ಸನ್ ಗಾರ್ಡನ್ ನಾಗನು ಒಳಗೆ ಹೋಗಿದ್ದ. ಗ್ಯಾಂಗ್ ಕಟ್ಟಿದ ವಿಲ್ಸನ್ ಗಾರ್ಡನ್ ನಾಗ. ಕಾಲ ಕಳೆದಂತೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡ. ತಾನು ಒಬ್ಬ ಡಾನ್ ಅನ್ನೋ ರೀತಿಯಲ್ಲಿ ಬೆಳೆದು ಬಿಟ್ಟ. 2020ರಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಜಿಮ್ ಸುಬ್ರಮಣಿ ಹತ್ಯೆ ಕೇಸ್ನಲ್ಲಿ ಜೈಲಿಗೆ ಹೋದ. ಇಲ್ಲಿ ನಾಗನ ಜೊತೆ ಇನ್ನೂ 16 ಜನ ಅಂಧರಾಗಿದ್ರು. ಅದೇ ವರ್ಷ ಮತ್ತೆ ಜಾಮೀನಿನ ಮೇಲೆ ಹೊರಬಂದ ನಾಗ ಹಾಸನದ ಹಿರಿಸಾವೆಯಲ್ಲಿ ಶಾಂತಿನಗರ ಲಿಂಗನಿಗೆ ಸ್ಕೆಚ್ ಹಾಕಿ ಎತ್ತಿಬಿಟ್ಟ. 2021ರಲ್ಲಿ ಮತ್ತೆ ಮಾದಕ ವಸ್ತುಗಳ ಕೇಸ್ನಲ್ಲಿ ಅಂದ್ರೆ NDPS ಆಕ್ಟ್ ಅಡಿಯಲ್ಲಿ ನಾಗನ ವಿರುದ್ಧ ಕೇಸ್ ದಾಖಲಾಗಿತ್ತು. ಈ ನಡುವೆ ಶಾಂತಿನಗರ ಲಿಂಗನನ್ನ ಎತ್ತಿದ ಬಳಿಕ ನಾಗ ಮತ್ತು ಸಿದ್ದಾಪುರ ಮಹೇಶನ ನಡುವೆ ದುಶ್ಮನಿ ಶುರುವಾಗಿತ್ತು. ಸಿದ್ದಾಪುರ ಮಹೇಶ ಕೂಡ ಓರ್ವ ರೌಡಿ ಶೀಟರ್ ಆಗಿದ್ದ. ಜೈಲಿಂದ ಹೊರಬಂದಿದ್ದ ನಾಗ ಮತ್ತವನ ಗ್ಯಾಂಗ್ ಸಿದ್ದಾಪುರ ಮಹೇಶನಿಗೆ ಸ್ಕೆಚ್ ಹಾಕೋಕೆ ಶುರು ಮಾಡಿತ್ತು. 2023ರ ಆಗಸ್ಟ್ ತಿಂಗಳಲ್ಲಿ ಸಿದ್ದಾಪುರ ಮಹೇಶನನ್ನ ಪರಪ್ಪನ ಅಗ್ರಹಾರ ಜೈಲಿನ ಹೊರಗಡೆಯೇ ನಾಗನ ಗ್ಯಾಂಗ್ ಮುಗಿಸಿಬಿಡ್ತು. ನಂತರ ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ಗೆ ಶರಣಾಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಈಗ ಅದೇ ಕೇಸ್ನಲ್ಲಿ ಜೈಲಲ್ಲಿದ್ದಾನೆ. ಇನ್ನು 2022ರಲ್ಲಿ ಸಚಿವರಾಗಿದ್ದ ಬಿಜೆಪಿ ನಾಯಕ ವಿ ಸೋಮಣ್ಣ ಅವರನ್ನ ಈ ವಿಲ್ಸನ್ ಗಾರ್ಡನ್ ನಾಗ ಭೇಟಿಯಾಗಿದ್ದ. ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಈ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ರೌಡಿ ನಾಗ ಯಾರಂತಾನೆ ನಂಗೆ ಗೊತ್ತಿಲ್ಲ ಅಂತ ಸೋಮಣ್ಣ ಸ್ಪಷ್ಟಪಡಿಸಿದ್ರು. ಬೆಂಗಳೂರು ಮತ್ತು ರೌಡಿಗಳ ಸಾಮ್ರಾಜ್ಯ. 1980 ಮತ್ತು 90ರ ದಶಕದಲ್ಲಿ ಬೆಂಗಳೂರು ಭೂಗತ ಜಗತ್ತು ದೊಡ್ಡದಾಗಿ ಬೆಳೆದಿತ್ತು. ಆಗ ಇಡೀ ಭೂಗತ ಜಗತ್ತಿನ ಮೂಲ ಆದಾಯ ಆಯಿಲ್ ಮಾಫಿಯಾ ಆಗಿತ್ತು. ಆಯಿಲ್ ಮಾಫಿಯಾದಿಂದಲೇ ರೌಡಿಗಳ ಬದುಕು ಸಾಕ್ತಿತ್ತು. ಅದರ ಜೊತೆಗೆ ಸುಲಿಗೆ, ಅಪಹರಣಗಳು ಕೂಡ ಇದ್ವು. ಕಾಲ ಕಳೆದಂತೆ ಭೂಗತ ಜಗತ್ತು ಆಯಿಲ್ ಮಾಫಿಯಾ ಬಿಟ್ಟು ರಿಯಲ್ ಎಸ್ಟೇಟ್ ಕಡೆಗೆ ತಿರುಗಿದ್ವು. ಮಾದಕ ವಸ್ತುಗಳು ಕೂಡ ರೌಡಿಗಳ ಆದಾಯದ ಮೂಲವಾಯಿತು. ರೌಡಿಗಳು ವಿವಿಧ ಸಂಘಟನೆಗಳನ್ನ ಕಟ್ಟಿಕೊಂಡು ವೈಟ್ ಕಾಲರ್ ರೌಡಿಗಳಾದ್ರು. ಈಗ ರೌಡಿಗಳು ಅಂದ್ರೆ ಭೂಗತ ಜಗತ್ತಿನ ಮೂಲ ಆದಾಯ ರಿಯಲ್ ಎಸ್ಟೇಟ್ ಮತ್ತು ಮಾದಕ ವಸ್ತುಗಳೇ ಆಗಿವೆ. ಈ ದುಡ್ಡಿನ ಬಲದಿಂದ ರೌಡಿಗಳು ಜೈಲಿಗೆ ಹೋದ್ರು ಅಲ್ಲೂ ತಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನ ಪಡ್ಕೊಳ್ತಿದ್ದಾರೆ. ಹತ್ಯೆ ಮಾಡಿ ಜೈಲಿಗೆ ಹೋದ್ರು ಸುಲಭವಾಗಿ ಜಾಮೀನಿನ ಮೇಲೆ ಹೊರಗೆ ಬರ್ತಿದ್ದಾರೆ. ಸ್ನೇಹಿತರೆ, ಇದು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ, ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿಯ ವಿಡಿಯೋ ರಿಲೀಸ್ ಆದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.